ಯೇಸುವಿಗೆ ಸ್ತೋತ್ರ. ಇಂದು 24 ಜುಲೈ 2026. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ಧ್ಯಾನ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 6ರಿಂದ 10 ವಾಕ್ಯ. 7ನೇ ವಾಕ್ಯವನ್ನು ಕೇಳುವ. ಆಶೀರ್ವಾದ ಹೊಂದುವವನಿಗಿಂತ ಆಶೀರ್ವದಿಸುವವನು ದೊಡ್ಡವನು ಎಂಬುದು ವಿವಾದವಿಲ್ಲದ ಮಾತಷ್ಟೇ. ಅಬ್ರಾಮನು ಕೆದೊರ್ಲಗೋಮರನನ್ನು ಅವನೊಂದಿಗಿದ್ದ ರಾಜರನ್ನು ಸೋಲಿಸಿ ಬರುವಾಗ ಸಾಲೇಮಿನ ಅರಸನಾದ ಮೆಲ್ಕಿಜೆದೇಕನು ಅಬ್ರಾಮನನ್ನು ಎದುರುಗೊಂಡು ಅವನಿಗೆ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟು ಪರಾತ್ಪರನಾದ ದೇವರ ಹೆಸರಿನಲ್ಲಿ ಆಶೀರ್ವದಿಸಿದನು. ಆದಿಕಾಂಡ 14, 17, 18 ವಾಕ್ಯ. ಅಬ್ರಾಮನು ಬಹುದೈವ ವಿಶ್ವಾಸಿಯಾಗಿ ಮೆಸೊಪೊತಾಮಿಯಾದ ಊರೆಂಬ ಪಟ್ಟಣದಲ್ಲಿ ವಾಸಿಸುತ್ತಿದ್ದಾಗ ಸೃಷ್ಟಿಕರ್ತನಾದ ಯೆಹೋವನ ಮಾತನ್ನು ಕೇಳಿಸಿಕೊಂಡವನಾಗಿ ಬಹುದೈವತ್ವ ವಿಶ್ವಾಸವನ್ನು ತೊರೆದು ಬಿಟ್ಟು ಏಕದೇವರಾದ ಯೆಹೋವನ ಮಾತಿಗನುಸಾರವಾಗಿ ವಾಗ್ದಾನವನ್ನು ಪಡಕೊಂಡವನಾಗಿ ಹೊರಟು ಬಂದವನಾಗಿದ್ದನು. ಹೀಗೆ ದೇವರ ವಾಗ್ದಾನವನ್ನು ದೇವರಿಂದ ನೇರವಾಗಿಯೇ ಪಡಕೊಂಡ ಅಬ್ರಹಾಮನನ್ನು ಸಾಲೇಮಿನ ಅರಸನಾದ ಮೆಲ್ಕಿಜೆದೇಕನು ಪರಾತ್ಪರನಾದ ಯೆಹೋವನ ನಾಮದಲ್ಲಿ ಆಶೀರ್ವದಿಸಿದ್ದನು. ಮೆಲ್ಕಿಜೆದೇಕನು ಅಬ್ರಾಮನನ್ನು ಆಶೀರ್ವದಿಸಿರಲಾಗಿ ಅಬ್ರಾಮನಕ್ಕಿಂತ ಮೆಲ್ಕಿಜೆದೇಕನು ಶ್ರೇಷ್ಠನು ಎಂಬುದಾಗಿ ಆಯಿತು. ಇಬ್ರಿಯ ಗ್ರಂಥಕರ್ತವು ಮೆಲ್ಕಿಜೆದೇಕನ ಕುರಿತಾಗಿ ಬರೆದಿರುವಂಥದ್ದು, ಅವನು ಸಾಲೇಮಿನ ರಾಜ, ಅಂದರೆ ಸಮಾಧಾನದ ರಾಜ. ಯೆಶಾಯನ ಪ್ರವಾದನ ಗ್ರಂಥ 9ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಮೆಸ್ಸಿಯನ ನಾಮಧೇಯದ ಕುರಿತಾಗಿ ಬರೆದಿರುವಂಥದ್ದು, ಅವನು ಸಮಾಧಾನದ ಪ್ರಭು. ಎಫೆಸ ಪತ್ರಿಕೆ 2ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ಪೌಲನು ಬರೆದಿರುವಂಥದ್ದು, ಮೊದಲು ದೂರವಾಗಿದ್ದ ನೀವು ಕ್ರಿಸ್ತನನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನದ ಕರ್ತೃವಾಗಿದ್ದಾನೆ. ಸಮಾಧಾನದ ಪ್ರಭು ಅಥವಾ ಸಮಾಧಾನದ ರಾಜ ಎಂಬ ಶೀರ್ಷಿಕೆಯು ಸತ್ಯವೇದದಲ್ಲಿ ಯೇಸು ಕ್ರಿಸ್ತನಿಗೆ ಅಥವಾ ಮೆಸ್ಸಿಯನಿಗೆ ಮಾತ್ರ ಕೊಡಲ್ಪಟ್ಟ ಶಿರೋನಾಮೆಯಾಗಿದೆ. ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಇಬ್ರಿಯ ಗ್ರಂಥಕರ್ತವು ಮೆಲ್ಕಿಜೆದೇಕನ ಕುರಿತಾಗಿ ಬರೆದಿರುವಂಥದ್ದು, ಅವನಿಗೆ ವಂಶಾವಳಿ ಇಲ್ಲ, ಜನ್ಮದ ಆರಂಭವು ಆಯುಷ್ಯದ ಅಂತ್ಯವೂ ಇಲ್ಲ, ಅವನು ದೇವರ ಮಗನಿಗೆ ಸಮಾನ ಮಾಡಲ್ಪಟ್ಟಿದ್ದಾನೆ. ಚಾರ್ಲ್ಸ್ ಸ್ಪರ್ಜನ್ ರವರು ಈ ವಾಕ್ಯದ ಕುರಿತಾಗಿ ಹೇಳಿರುವಂಥದ್ದು, ಮೆಲ್ಕಿಜೆದೇಕನ ಕುರಿತಾಗಿ ಅಲ್ಪ ಕಾರ್ಯಗಳು ಮಾತ್ರ ಬರೆಯಲ್ಪಟ್ಟಿದೆ, ಆದರೆ ನಾವು ಆತನಲ್ಲಿ ಯಾವುದನ್ನು ಕಡಿಮೆಯಾಗಿ ಕಾಣುವುದಿಲ್ಲ. ಅರ್ಥ, ಮೆಲ್ಕಿಜೆದೇಕನು ಸ್ವಲ್ಪ ಕಾಲದ ಮಟ್ಟಿಗೆ ಜೀವಿಸಿದ್ದ ಒಬ್ಬ ಸಾಧಾರಣ ವ್ಯಕ್ತಿಯಲ್ಲ, ಬದಲಿಗೆ ಮೆಲ್ಕಿಜೆದೇಕನು ಒಟ್ಟಾರೆಯಲ್ಲಿ ಎಲ್ಲವೂ ಆಗಿದ್ದನು. ಹೀಗಿರಲಾಗಿ ಸೊದೋಮಿನ ಅರಸನ ತಗ್ಗು ಎನಿಸಿಕೊಳ್ಳುವ ಶಾವೆ ತಗ್ಗಿನಲ್ಲಿ ಅಬ್ರಾಮನನ್ನು ಎದುರುಗೊಂಡ ಮೆಲ್ಕಿಜೆದೇಕನು ಅಬ್ರಾಮನನ್ನು ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವನ್ನು ಅಬ್ರಾಮನಿಗೆ ಕೊಟ್ಟದ್ದು. ಅಬ್ರಾಮನನ್ನು ಕರೆಯುವುದಕ್ಕಿಂತ ಮುಂಚೆ ಇದ್ದದ್ದು ಬಹುದೈವ ಸಂಸ್ಕಾರವಾಗಿತ್ತು. ಯೆಹೋವನಿಂದ ವಾಗ್ದಾನವನ್ನು ಹೊಂದಿಕೊಂಡಿದ್ದ ಅಬ್ರಾಮನು ಮೆಲ್ಕಿಜೆದೇಕನ ಮುಖಾಂತರ ಪರಾತ್ಪರನಾದ ದೇವರ ಆಶೀರ್ವಾದವನ್ನು ಹೊಂದಿಕೊಂಡಾಗ ತಾನು ಯುದ್ಧದಲ್ಲಿ ಗೆದ್ದು ತಂದಿದ್ದ ಶ್ರೇಷ್ಠ ವಸ್ತುಗಳಲ್ಲಿ 10ನೆಯ 1 ಭಾಗವನ್ನು ಕಾಣಿಕೆಯಾಗಿ ಕೊಟ್ಟನು. ಮೆಸೊಪೊತಾಮಿಯ ನಾಗರಿಕತೆಯಲ್ಲಿ, ಭೂಮಿಯ ಇಳುವರಿಯಲ್ಲಿ, ಜಾನುವಾರುಗಳ ಇಳುವರಿಯಲ್ಲಿ 10ನೇ 1 ಪಾಲನ್ನು ದೇವಸ್ಥಾನಗಳಿಗೆ, ಅರಸರುಗಳಿಗೆ ಕೊಡುವಂಥದ್ದು ಕರ್ತವ್ಯವಾಗಿ ಪರಿಗಣಿಸಲಾಗಿತ್ತು. ಅರಸರುಗಳು ಇವುಗಳಿಂದ ಬಂದ ಆದಾಯವನ್ನು
ದೇಶದ ಮೂಲ ಸೌಕರ್ಯಕ್ಕಾಗಿ ಉಪಯೋಗಿಸುವವರಾಗಿದ್ದರು. ಉದಾಹರಣೆಗೆ ರಸ್ತೆ ಇತ್ಯಾದಿ ಕಾರ್ಯಗಳಿಗಾಗಿ. ಲೇವಿಯ ಕ್ರಮದಲ್ಲಿ ನೋಡುವುದಾದರೆ ಯೆಹೋವನು ಲೇವಿ ಗೋತ್ರಕ್ಕೆ ಸ್ವಂತವಾದ ಭೂಸ್ವಾಸ್ಥ್ಯವನ್ನು ಕೊಡಲಿಲ್ಲ. ಬದಲಿಗೆ 10 ಗೋತ್ರಗಳ ಮಧ್ಯದಲ್ಲಿ ಲೇವಿಯರಿಗೆ ವಾಸಿಸುವುದಕ್ಕಾಗಿ ಮಾತ್ರ 48 ನಗರಗಳನ್ನು ಮತ್ತು ಹುಲ್ಗಾವಲುಗಳನ್ನು ಮಾತ್ರ ಕೊಟ್ಟನು, ಹೊರತು ವ್ಯವಸಾಯದ ಭೂಮಿಯನ್ನು ಕೊಡಲಿಲ್ಲ. ಹೀಗಿರಲಾಗಿ ಪ್ರತಿ ಯಹೂದ್ಯ ಕುಟುಂಬ ಲೇವಿಯರಿಗೆ ಆಹಾರದ ಕೊರತೆ ಉಂಟಾಗದಂತೆ ತಮ್ಮ ಬೆಳೆಗಳಲ್ಲಿ 1/10 ಭಾಗವನ್ನು ಅವರ ಆಹಾರಕ್ಕಾಗಿ ಕೊಡುವವರಾಗಿದ್ದರು. ಯೆಹೋಶುವನ ಪುಸ್ತಕ 21ನೇ ಅಧ್ಯಾಯ 1ರಿಂದ 42 ವಾಕ್ಯಗಳಲ್ಲಿ ಇದನ್ನು ಸ್ಪಷ್ಟವಾಗಿ ಕಾಣಬಹುದಾಗಿದೆ. ಯೇಸುವಿನ ಐಹಿಕ ಸೇವೆಯ ಕಾಲದಲ್ಲಿ ಫರಿಸಾಯರನ್ನು ಶಾಸ್ತ್ರಿಗಳನ್ನು ನೋಡಿ ಯೇಸು ಹೇಳಿದ್ದು, ನೀವು ಮರುಗ, ಸೋಪು, ಜೀರಿಗೆಗಳಲ್ಲಿ 10 ಪಾಲು ಕೊಡುತ್ತೀರಿ, ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು, ಅಂದರೆ ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ಬಿಟ್ಟು ಬಿಟ್ಟಿರಿ. ಇವುಗಳನ್ನು ಮಾಡಬೇಕಾಯಿತು, ಅವುಗಳನ್ನು ಬಿಡಬಾರದು. ಮತ್ತಾಯ 23 ಅದರ 23ನೇ ವಾಕ್ಯ, ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 42ನೇ ವಾಕ್ಯದಲ್ಲಿ ಇದನ್ನು ಕಾಣುತ್ತೇವೆ. ಪ್ರಿಯರೇ, ಈ ಮಾತುಗಳನ್ನು ಹೇಳಲು ನನಗೆ ತುಂಬ ವಿಷಾದವಿದೆ. ಇಂದು ಕೆಲವು ಕ್ರೈಸ್ತ ಸಭೆಗಳಲ್ಲಿ ದಶಮ ಭಾಗವೇ ಒಬ್ಬನನ್ನು ಆಧ್ಯಾತ್ಮಿಕನು ಅಥವಾ ಆಧ್ಯಾತ್ಮಿಕತೆ ಇಲ್ಲದವನು ಎಂಬುದನ್ನು ತೀರ್ಮಾನಿಸುವ ಅಳತೆಗೋಲಾಗಿದೆ. ದಶಮ ಭಾಗದ ಕುರಿತಾಗಿರುವ ದುರ್ವ್ಯಾಖ್ಯಾನ ಸಭೆಗಳಲ್ಲಿ ಅದರ ಉತ್ತುಂಗದಲ್ಲಿ ನಿಂತಿರುವುದನ್ನು ಕಾಣಬಹುದು. ಹೀಗಿರಲಾಗಿ ದೇವಜನರು ಸ್ವಲ್ಪ ಜಾಗರೂಕರಾಗಿರತಕ್ಕದ್ದು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.